ಅಭಿಮಾನ ಅತಿರೇಕಕ್ಕೆ ಹೋಗದಿರಲಿ. ಅಭಿಮಾನ ಅಂದ್ರೆ ನಮ್ಮ ಬಗ್ಗೆ ನಮಗಿರುವಂತಹ ಒಂದು ಹೆಮ್ಮೆ ಬೇಕೇ ಬೇಕು ಅಲ್ವಾ? ಇದಕ್ಕೆ ಆಪೋಸಿಟ್ ಏನ್ ಹೇಳಿ? ಈಗೋ, ಅಹಂ. ಇವಾಗ ಅರ್ಥ ಆಗತ್ತೆ ಅಂದ್ರೆ ಅಹಂಗೆ ಆಪೋಸಿಟ್ ಏನು ಅಂದ್ರೆ ನಮ್ ಬಗ್ಗೆ ನಮ್ಗೆ ಅಭಿಮಾನ ಇರೋದ್ರೆ. ಎಸ್, ಅಭಿಮಾನ ಒಳ್ಳೇದ ಸಾರ್? ಒಳ್ಳೇದು. ಕೆಟ್ಟದ್ದ ಸಾರ್? ಹೌದು, ಸ್ವಲ್ಪ ಯಾಕೆಂದ್ರೆ ಅವ್ರು ಕೆಲವರು ಜಾಸ್ತಿ ಅಭಿಮಾನಕ್ಕೊಳಗಾಗ್ಬಿಟ್ಟು ಏನೇನೋ ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಆಕ್ಟರ್ ಮೇಲೆ ಅಭಿಮಾನದಿಂದ ರಕ್ತದಲ್ಲಿ ಏನೋ ಕುಯ್ಕೊಳ್ಳೋದಂತೆ, ಬ್ಲೇಡ್ ಅಲ್ಲಿ ಏನೋ ಕುಯ್ಕೊಳ್ಳೋದಂತೆ, ಕಟೌಟ್ಗೆ ಹಾಲು ಸುರಿಯೋದಂತೆ, ಏನೇನೋ ಮಾಡ್ತಾರೆ. ನಾವು ಅದನ್ನ ತಪ್ಪು ಅಂತ ಹೇಳಿದ್ರೆ ನನ್ನೇ ಬ್ಲೇಮ್ ಮಾಡ್ಬಿಡ್ತಾರೆ, ಏನ್ ಸಾವ್ ನಮ್ಮ ಅಭಿಮಾನ ನಮ್ದು ಅಂತ. ಆದ್ರೆ ಇಟ್ಕೊಳ್ಳಿ, ಯಾರ ಮೇಲೆ ಯಾರ ಅಭಿಮಾನನಾದ್ರೂ ಇಟ್ಕೊಳ್ಳಿ, ಫಸ್ಟ್ ನಿಮ್ ಬಗ್ಗೆ ನೀವು ಅಭಿಮಾನ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ವಿಚಾರದ ಬಗ್ಗೆ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ವಾದಗಳನ್ನ ಮಂಡಿಸ್ತಾರೆ, ಬಿಕಾಸ್ ನಾವು ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಕಲಿತಾ ಇರೋವಂಥವ್ರು. ಸೊ ಅವ್ರಿಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರೋವಂಥವ್ನು ನಾನು. ನನ್ನ ಬಗ್ಗೆ ಗೊತ್ತಾಗಿದ್ದಲ್ಲ, ಜಯಪ್ರಕಾಶ್ ನಾಗತಿಹಳ್ಳಿ ಅಂತ. ಸೊ ಫಸ್ಟ್ ಟೈಮ್ ವಿಡಿಯೋ ನೋಡೋರಿಗೆ ನಾನೊಬ್ಬ ಮೆಂಟರ್, ಟ್ರೈನರ್, ಆಥರ್ ಅಂಡ್ ಇನ್ಫ್ಲೂಯೆನ್ಸರ್ ಅಂತ 4 ಪದಗಳಲ್ಲಿ ಗುರುತಿಸ್ಕೊಳ್ತಾ ಇದ್ದೇನೆ. ಏನ್ ಸ್ನೇಹಿತರೆ, ನಮ್ಗೆ ನನ್ನ ಊರಿನ ಅಭಿಮಾನ ಇದೆ, ಅದಕ್ಕೆ ಜಯಪ್ರಕಾಶ್ ನಾಗತಿಹಳ್ಳಿ ಅಂತಾನೆ ನಾಗತಿಹಳ್ಳಿ ಹೆಸರಿಟ್ಕೊಂಡಿದ್ದೀನಿ. ಕರೆಕ್ಟಾ? ಕನ್ನಡ ಭಾಷೆ ಮೇಲೆ ಅಭಿಮಾನ, ಅದಕ್ಕೆ ಹೆಚ್ಚು ಕನ್ನಡದಲ್ಲಿ ವಿಡಿಯೋಗಳನ್ನ, ಕನ್ನಡ ಭಾಷೆಯಲ್ಲಿ ಪುಸ್ತಕಗಳನ್ನ ಬರೆಯುವಂಥದ್ದು, ಕನ್ನಡ ಭಾಷೆ ಹೀಗಿದ್ರೆ ಚಂದ ಅಂತ ಆ ಚೆನ್ನಾಗಿ ಮಾತನಾಡೋದು, ಬೇರೆಯವ್ರಿಗೂ ಭಾಷೆ ಬಗ್ಗೆ ಹೇಳ್ಕೊಡೋದು ಅಭಿಮಾನದಿಂದಾನೆ. ಅಂಧ ಅಭಿಮಾನ ಬೇಡ. ಏನಂತೀರಿ? ಸೊ ಈ ವಿಚಾರದ ಬಗ್ಗೆ ಬೇರೆ ಬೇರೆಯವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ನಾನು ಹರಿಪ್ರಸಾದ್ನ ಮಾತಾಡಿಸ್ತೇನೆ. ಇವರೊಂದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾರೆ. ಏನ್ ಸರ್, ಏನಂತೀರಿ? ನಮಸ್ಕಾರ ಸರ್. ಬಹಳ ಚೆನ್ನಾಗಿದೆ ವಾಕ್ಯ. ಅಭಿಮಾನ ಅತಿರೇಕಕ್ಕೆ ಹೋಗದಿರ್ಲಿ ಅಂತ. ಈ ಅಭಿಮಾನ ಇದೆಯಲ್ಲ, ಅದೆಲ್ಲರಿಗೂ ಇರಬೇಕು. ಬಟ್ ಅದು ಅತಿರೇಕಕ್ಕೆ ಏರಿದಂತ ಸಂದರ್ಭದಲ್ಲಿ ನಾವು ವ್ಯಕ್ತಿತ್ವ ಧಕ್ಕೆಗೆ ಬರುತ್ತೆ ಅಂತ ನನಗನಿಸಿದ ಮಟ್ಟಿಗೆ 2 ಉದ್ದೇಶಗಳು ಅಭಿಮಾನ ಅತಿರೇಕಕ್ಕಾದ್ರೆ. ಅಭಿಮಾನ ಅತಿರೇಕಕ್ಕೆ ಹೋದ್ರೆ ಅದು ಅಹಂಕಾರ ಆಗುತ್ತೆ. ಇನ್ನೊಂದು ಒಂಥರ ಮೌಢ್ಯ ಮತ್ತು ಹುಚ್ಚುತನ ಅಂತ ನಾನು ಹೇಳಿದ ರೀತಿಯಲ್ಲಿ 2 ರೀತಿಯಲ್ಲಿ ನಾನು ಹೇಳ್ಕೊಂತ ಹೋಗ್ತೀನಿ. ಅಭಿಮಾನ ಅತಿರೇಕಕ್ಕೆ ಇರುವಂತದ್ದು ಅಹಂಕಾರ ಅಂತಂದ್ರೆ, ಒಂದು ಕೆಲಸವನ್ನು ಮಾಡಬಲ್ಲೆ, ನಾನೇ ಮಾಡಬಲ್ಲೆ, ಬೇರೆಯವ್ರು ಮಾಡಕ್ಕಾಗಲ್ಲ ಅಂತಕ್ಕಂಥದ್ದು. ಒಂದ್ ರೀತಿಯಲ್ಲಿ ರಾವಣ ಏನೇನು ನಾನು ಬಿಟ್ಟು ಯಾರು ಎಲ್ಲವೂ ನಾನೇ ಮಾಡ್ಬೇಕಂತ ಹೋದಂತ ರಾವಣ ಅಂತ. ರಾವಣನ ಅಹಂಕಾರಕ್ಕೆ ಉದಾಹರಣೆ ಕೊಡ್ಬೋದು. ಅಭಿಮಾನ ಅತಿರೇಕಕ್ಕೆ ಹೇರಿದಂತ ಸಂದರ್ಭದಲ್ಲಿ ಮೂಢ್ಯತೆ ಮತ್ತು ಉಚಿತನ ಅಂತಂದ್ರೆ, ತನ್ನ ಯಾರೋ ಒಬ್ಬರನ್ನ ವ್ಯಕ್ತಿಯನ್ನ ಅಭಿಮಾನ ಮಾಡಿದಂತ ಸಂದರ್ಭದಲ್ಲಿ ಅವನಿಗೋಸ್ಕರ ಏನೋ ಒಂದು ದೊಡ್ಡ ಕಟೌಟ್ ಕಟ್ಟಿ ಅವನ ಹಾಲು ಎರೆಯುವಂಥದ್ದು, ಮತ್ತು ಅವನಿಗೋಸ್ಕರ ಏನೇನೋ ಪ್ರಾಣ ಕೊಡುವಂಥದ್ದು, ಬೇರೆ ಏನೇನೋ ಹುಚ್ಚು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆ ಕೆಲಸಗಳನ್ನ ಮಾಡಬಾರದು ಅಂತಕ್ಕಂಥದ್ದು. ಈ 2 ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಮನುಷ್ಯ ಆ ಅತಿರೇಕಕ್ಕೆ ಹೋಗದ ಹಾಗೆ ಸ್ವಲ್ಪ ತಡೆಗೋಡೆ ನಿರ್ಮಾಣ ಮಾಡ್ಕೊಂಡ್ರೆ ಆ ಅತಿರೇಕಕ್ಕೆ ಮನುಷ್ಯನ ವ್ಯಕ್ತಿತ್ವ ತಂತಾನೆ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹರಿಪ್ರಸಾದ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅನಿತಾ ಮೇಡಮ್ ಏನ್ ಹೇಳ್ತಾರೆ, ವಕೀಲರು? ನಮಸ್ತೆ ಎಲ್ಲರಿಗೂ. ಅಭಿಮಾನ ಅತಿರೇಕಕ್ಕೆ ಹೋಗದಿರಲಿ. ಅಭಿಮಾನದಲ್ಲಿ ಬೇರೆ ಬೇರೆ ವಿಧವಾದ ಅಭಿಮಾನಗಳಿದೆ. ಒಂದು ಸ್ವಾಭಿಮಾನ, ದೇಶಾಭಿಮಾನ, ಭಾಷಾಭಿಮಾನ. ಅಂದ್ರೆ ಅಭಿಮಾನ ಅಂದ್ರೆ ಗೌರವ ಅಂತ ತಿಳ್ಕೊಬಹುದು. ಬೇರೆಯವ್ರಿಗೆ ನಾವು ನೀಡುವಂತ ಗೌರವ. ಏನಾಗುತ್ತೆ ಅಂತಂದ್ರೆ, ಜನ ಅಭಿಮಾನನ ತೋರ್ಸ್ಕೊಳ್ಳೋ ಅಭಿಮಾನ ಇರುತ್ತೆ, ಆದ್ರೆ ಅದನ್ನ ವ್ಯಕ್ತಪಡಿಸೋ ರೀತಿ ಕೆಲವೊಂದ್ ಸರಿ ತಪ್ಪಾಗಿರುತ್ತೆ. ಎಲ್ಲರಿಗೂ ಅಭಿಮಾನ ಇರ್ಬೇಕು, ಯಾಕಂದ್ರೆ ಎಲ್ಲದ್ರ ಮೇಲೂ ಅಭಿಮಾನ ಇರ್ಬೇಕು, ಎಲ್ಲರ ಮೇಲೂ ಅಭಿಮಾನ ಇರ್ಬೇಕು. ಆದ್ರೆ ಯಾವ್ದು ಎಷ್ಟರ ಮಟ್ಟಿಗೆ ಇರ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ದೇಶಾಭಿಮಾನ ಇದೆ ಅಂತ ನಾವು ಹೊರಗಡೆ ಹೇಳ್ಕೊಂಡು ಅಭಿಮಾನ ಇದ್ರೆ ನಮ್ ದೇಶದ ಬಗ್ಗೆ ನಾವು ಅಭಿಮಾನ ಇಟ್ಕೋಬೇಕು. ಹಾಗಂತ ಬೇರೆಯವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ಬಾರ್ದು. ನಮ್ ಭಾಷೆ ಬಗ್ಗೆ ಅಭಿಮಾನ ಇಟ್ಕೋಬೇಕು. ಆದ್ರೆ ಬೇರೆ ಭಾಷೆ ಬಗ್ಗೆ ಆಗ್ಲಿ, ತಾತ್ಸಾರವಾಗಿ ಮಾತಾಡೋದಾಗ್ಲಿ, ಬೇರೆ ಯಾವ್ದ್ರ ಬಗ್ಗೆ ಮಾಡಕ್ ಹೋಗ್ಬಾರ್ದು. ಅಭಿಮಾನ ಅತಿರೇಕಕ್ಕೆ ಹೋಗ್ಬಾರ್ದು. ಕೆಲವೊಂದ್ಸರಿ ನಾವು ನೋಡಿದೀವಿ,
ಈ ಅಭಿಮಾನದ ಹೆಸರು ಹೇಳ್ಕೊಂಡು, ಅಭಿಮಾನ ಅಂತ ಹೇಳ್ಕೊಂಡು, ಅಭಿಮಾನ ಇರುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ, ಯಾರು ಹೊರಗಡೆ ಅಭಿಮಾನ ಇದೆ ಅಂತ ಹೇಳ್ಕೊಂಡು, ಅಭಿಮಾನಿ ಅಂತ ಹೇಳ್ಕೊಂಡು ಹುಚ್ಚಾಟಗಳನ್ನ ಮಾಡ್ತಾರೆ. ಅದರಿಂದ ಸೊಸೈಟಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಎಲ್ಲಾದ್ರ ಮೇಲೆ ಒಳ್ಳೆ ಗೌರವ ಇಟ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಅನಿತಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ವಂಗಮ್ಮ ಏನ್ ಹೇಳ್ತಾರೆ? ವಂಗಮ್ಮ ಮೈಕ್ ಇಲ್ಲ. ವಂಗಮ್ಮ. ರಮೇಶ್ ಸರ್ ನಮಸ್ತೆ. ತಕ್ಷಣ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಅವಕಾಶ ಕೊಡಲ್ಲ ಇನ್ಮೇಲೆ. ಈಗ ಆಯ್ತು, ಮಾತಾಡಿ. ಅಭಿಮಾನ ಅತಿರೇಕಕ್ಕೆ ಹೋಗದಿರಲಿ. ಅಭಿಮಾನ ಯಾವಾಗೂ ನಮ್ ಮ್ಯಾಗ ಇರ್ಬೇಕು ಹೊರ್ತು ಇನ್ನೊಬ್ಬರ ಮ್ಯಾಗ ಅಭಿಮಾನ ಮಾಡುವುದು ತಪ್ಪಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಒಬ್ಬ ಗಣ್ಯ ವ್ಯಕ್ತಿಯ ಮೇಲೆ ಅಭಿಮಾನ ಇರಬೇಕು, ಅದು ಒಳ್ಳೆಯದಾಗಿ ಇರಬೇಕು. ಉದಾಹರಣೆಗೆ ದರ್ಶನ್ ಅವ್ರದ್ದು ತಗೋಬಹುದು ಸರ್. ಅವ್ರ ಅಭಿಮಾನ, ಅವ್ರು ಮಾಡಿದ ಕೆಲ್ಸಕ್ಕೆ ಜನರು ಇನ್ನೂ ಅಭಿಮಾನ ತೋರಿಸ್ತಾ ಇದ್ದಾರೆ ಅಂದ್ರೆ ಅದು ಜನರದ ಹುಚ್ಚು ಪ್ರೀತಿ ಅಂತ ಹೇಳ್ತೀನಿ ಸರ್ ನಾನು. ಯಾಕಂದ್ರೆ ಅಭಿಮಾನ ಯಾವಾಗ್ಲೂ ನಮ್ಗ ಅಭಿಮಾನ ಇರ್ಬೇಕ, ನಮ್ಮ ಕುಟುಂಬದ ಮ್ಯಾಗ ನಮ್ಗ ಅಭಿಮಾನ ಇರ್ಬೇಕ, ನಮ್ಮ ದೇಶದ ಮ್ಯಾಗ ಅಭಿಮಾನ ಇರ್ಬೇಕ, ನಮ್ಮ ತಾಯಿ ತಂದಿ ಮ್ಯಾಗ ಅಭಿಮಾನ ಇರ್ಬೇಕಂತ ಹೇಳಕ್ ನಾ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಓಕೆ ವಂಗಮ್ಮ. ರಮೇಶ್ ಏನ್ ಹೇಳ್ತೀರಾ? ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರಗಳು. ಅಭಿಮಾನ ಅತಿರೇಕಕ್ಕೆ ಹೋಗೋದಿರಲಿ. ಅಭಿಮಾನ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಸರ್. ನಮ್ಮ ಸ್ವಾಭಿಮಾನಕ್ಕೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಧಕ್ಕೆ ಬರಬಾರ್ದು ಅನ್ನೋ ರೀತಿಯಿಂದ ಸ್ವಾಭಿಮಾನ ಅನ್ನೋ ಒಂದು ಅಭಿಮಾನನ ಇಟ್ಕೊಂಡಿರ್ತಾರೆ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರ್ತದೆ. ಆ ಅಭಿಮಾನ ಎಷ್ಟೇ ಇರ್ಲಿ, ನಾವು ಅದನ್ನೇ ಅಭಿಮಾನ ಜಾಸ್ತಿ ಆದಾಗ ನಾವು ಕೆಲವೊಂದ್ಸತಿ ನಮ್ಗೆ ಗೊತ್ತಿಲ್ಲದಂಗೆ ನಾವು ಅತಿರೇಕಕ್ಕೆ ಹೋಗುವಂತ ಮಾತುಗಳನ್ನ ಆಡ್ತಾ ಇರ್ತೀವಿ. ಆ ಮಾತುಗಳಿಂದ ನಾವು ಅಭಿಮಾನಿಸುವವರೆಗೂ ಕೂಡ ನೋವಾಗುವಂತ ಸಾಧ್ಯತೆಗಳು ಇರುತ್ತದೆ. ನಾವ್ ಯಾವುದೇನೇ ಅತಿಯಾಗಿ ತೆಗೆದುಕೊಂಡಾಗ ಅಮೃತನು ಹೇಗೆ ಈಸವಾಗುತ್ತಾ ಇದೆ, ಹಂಗೆ ಅಭಿಮಾನನ ಅತಿ ಹೆಚ್ಚು ತೋರಿಸಿದಾಗ ಕೆಲವ್ರಿಗೆ ಡೌಟ್ ಬರುತ್ತೆ, ಇವನ್ ಯಾಕೆ ನನ್ ಮ್ಯಾಗ ಇಷ್ಟೊಂದು ಅಭಿಮಾನ ತೋರಿಸ್ತಿದ್ದಾನೆ ಅನ್ನೋ ಡೌಟ್ಗಳಿಂದ ಅವರು ನೀವು ನಿಜಾನು ನನ್ನ ಅಭಿಮಾನಿಸ್ತಿದ್ದಾನ ಇಲ್ಲ ಒಂದು ನಾಟಕದ ರೀತಿ ಮಾಡ್ತಾ ಇದ್ದಾನೋ ಅನ್ನೋ ಸಂದೇಹನೂ ಕೂಡ ಕೆಲವೊಂದ್ ಕಡೆ ಬರುತ್ತೆ. ಅದಕ್ಕೆ ಅಭಿಮಾನ ಇರ್ಲಿ, ಆದ್ರೆ ಅತಿಯಾಗಿ ಅಭಿಮಾನ ಇರದಿರ್ಲಿ ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ ಸರ್. ಧನ್ಯವಾದಗಳು. ಓಕೆ, ಆನಂದ ಕೃಷ್ಣ ಮೋಹನ್ ಏನ್ ಹೇಳ್ತೀರಿ? ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸರ್. ಅಭಿಮಾನ ಅತಿರೇಕಕ್ಕೆ ಹೋಗೋದಿರ್ಲಿ, ಇದು ಪುರಾತನ ಕಾಲದಿಂದನೂ ಬರ್ತಿರುವಂತ ಒಂದು ಮಾತು ಸರ್. ಅಭಿಮಾನ ಪ್ರೀತಿ ಒಂದೇ ನಾಣ್ಯದ 2 ಮುಖಗಳು ಇದ್ದಂಗೆ ಸರ್. ಈ ಅಭಿಮಾನ ಅನ್ನೋದು ಹೆಂಗಿರುತ್ತೆ ಅಂದ್ರೆಗಿನ, ಇವಾಗ ನಾವು ದೇಶ ಪ್ರೀತಿ ಆಗ್ಬೋದು, ತಾಯಿ ಪ್ರೀತಿ ಆಗ್ಬೋದು, ಭಾಷೆ ಪ್ರೀತಿ ಆಗ್ಬೋದು. ಅತಿ ಮುಖ್ಯವಾಗಿ ನಾವು ಇವತ್ತಿನ ಸೊಸೈಟಿನಲ್ಲಿ ನಾವು ದುಷ್ಕರ್ಮವಾಗಿ ನೋಡ್ತಾ ಇರೋದು ಏನಂದ್ರೆ, ತಾಯಿ ಮೇಲೆ ಬಹಳ ಪ್ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕಟ್ಕೊಂಡ್ ಬಂದಿರೋ ಹೆಂಡತಿಗೆ ಒಡೆದು ಬೈಯೋದು ಮಾಡ್ಬಿಡ್ತಾರೆ. ಅದ್ರಿಂದ ಆ ಹುಟ್ಟಿರೋ ಮಗು ಕೂಡ ಡೆವಲಪ್ಮೆಂಟ್ ಇಲ್ದಂಗೆ ಹುಟ್ಟುವಂತ ಸಂದರ್ಭಗಳು ಕೂಡ ನಾವು ನೋಡ್ತಾ ಇದೀವಿ ಸರ್. ಅಭಿಮಾನ ಅನ್ನೋದು ಹೆಂಗಿರ್ಬೇಕು ಅನ್ನೋದು ಅಷ್ಟಕ್ಕೆ ಎತ್ತರಕ್ಕೆ ಹೋದ್ರೆ ಎಂತ ಸಿಚುವೇಶನ್ಸ್ ಆಗ್ತಾ ಇದಾವ ಅನ್ನೋದಕ್ಕೆ. ಆಮೇಲೆ ಕುಲಗಳು, ಈ ಕ್ಯಾಸ್ಟ್, ನಮ್ದೇ ಆದ ಜಾತಿ, ನಾವು ನಮ್ ಫಸ್ಟಿಂದ ಇದೇ ಜಾತಿನಲ್ಲೇ ಬಂದಿದೀವಿ ಅಂತೇಳಿ ಅದನ್ನ ಜಾತಿ ಅಲ್ಲದವ್ರ ಜೊತೆ ಮದುವೆ ಮಾಡ್ತಾರಂತ ಮರ್ಡರ್ಗಳು ಕೂಡ ಮಾಡ್ತಾ ಇದ್ದಾರೆ ಸರ್. ಇಂತ ಅಭಿಮಾನಗಳನ್ನು ಯಾವ ರೀತಿ ನಾವು ಲಾಸ್ಟಿಗೆ ನಾವು ಕೊನೆದಾಗಿ ಮಾತಾಡ್ಬೇಕಂದ್ರೆ, ರಾಮಾಯಣ ನಡಿಬೇಕಾದ್ರೂ ಕೂಡ ಆ ಭರತನ್ಗೋಸ್ಕರನೇ ಹೋರಾಟ ಮಾಡಿ ಅವರೆಲ್ಲ ರಾಮಾಯಣ ಆಯ್ತು. ಸೊ ಈ ಅಭಿಮಾನ ಅನ್ನೋದನ್ನ ಹೆಂಗ ನಾವು ವರ್ಣನೆ ಮಾಡ್ಕಂತ ಹೋದ್ರಿಗಿನ ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡ್ಕೊಂಡು ನಾವು ಪ್ರತಿಯೊಂದು ಇದ್ರಲ್ಲಿ ನಾವು ಹೋಗ್ತಾ ಇದ್ದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಸರಮಾಲೆ ಆದಂಗಿರುತ್ತೆ. ಅದೇ ಸರಮಾಲೆ ಕುತ್ತಿಗೆ ಸಿಗ್ದಂಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅಭಿಮಾನ ಅತಿರೇಕಕ್ಕೆ ಹೋಗದಿರ್ಲಿ ಅಂತ ಹೇಳಿದ್ದಾರೆ. ನಿಮ್ಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಅಥವಾ ನಿಮಗೂ ಏನಾದರೂ ಪ್ರಶ್ನೆಗಳಿದ್ರೆ ನಮ್ಮನ್ನ ಕೇಳಬಹುದು, ಕಾಮೆಂಟ್ ಮಾಡಿ ಅಷ್ಟೇ. ವೆರಿ ಸಿಂಪಲ್. ಪ್ರತಿ ಕಾಮೆಂಟ್ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾರ್ದಾದ್ರು ಬೆಸ್ಟ್ ಕಾಮೆಂಟ್ ಅನ್ಸಿದ್ರೆ ಅವ್ರಿಗೆ ಪ್ರೈಸ್ ಕೊಡಬೇಕು ಅಂತಾನೂ ಇದ್ದೇನೆ. ಸೊ ಅದಕ್ಕೆ ನಿಮ್ಮ ಹೆಸರು, ಫೋನ್ ನಂಬರು ಕೊಟ್ಟಿರಿ. ನಿಮಗೆ ಬೆಸ್ಟ್ ಕಾಮೆಂಟ್ ಅಂತ ಅನಿಸ್ತಾ ಇದೆ ಅಂದರೆ ವಾಪಸ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಹಾಗೆ ನಾವು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಮಾಡ್ತಾ ಇರ್ತೀವಿ. ಈ ರೀತಿ ಬೇರೆ ಬೇರೆ ವಿಷಯ ಕೊಟ್ಟು ಮಾತಾಡ್ತಾ ಇರ್ತೀವಿ. ಆಮೇಲೆ ಗುರುವಾರ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ ಬರ್ತೀವಿ ಒಂದು ವಿಷಯ ತಗೊಂಡು. ಸೊ ನಿಮಗೂ ಏನಾದರೂ ಕಲಿಬೇಕು, ಬೆಳಿಬೇಕು, ಉದ್ಧಾರ ಆಗಬೇಕು, ನಾಯಕರಾಗಬೇಕು, ಶ್ರೀಮಂತರಾಗಬೇಕು,
ಅಂಥವ್ರು ಮಾತ್ರ 9341259267 ಕರೆ ಮಾಡಿ. ಏನಂತೀರಿ? ಮತ್ತೊಂದು ವಿಡಿಯೋ ನೋಡಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.